ಯಾರಾದರೂ ನಮಗೆ ಚುಚ್ಚು ಮಾತುಗಳನ್ನು ಆಡ್ತಾ ಇದ್ದಾರೆ, ಕೊಂಕು ಮಾತುಗಳನ್ನು ಆಡ್ತಾ ಇದ್ದಾರೆ, ನಮ್ಮನ್ನು ನೋಡಿ ಆಫ್ಟರ್ ಆಲ್ ಇವರು ಅನ್ನೋ ಧೋರಣೆಯನ್ನು ಹೊಂದಿದ್ದಾರೆ, ಇಗ್ನೋರೆನ್ಸ್ ಮಾಡುವಂತಹ ಮನೋಭಾವನೆಯನ್ನು ನೋಡಿದ್ದಾರೆ, ನಾವು ಯಾವುದರಲ್ಲೂ ಮಹತ್ವದ ಪಾತ್ರವನ್ನು ವಹಿಸ್ತಾ ಇಲ್ಲ ಅನ್ನೋದು ನಿಮ್ಮ ಗಮನಕ್ಕೆ ಬಂದಾಗ ತುಂಬಾ ನೋವಾಗುತ್ತೆ. ಅಫ್ಕೋರ್ಸ್ ಆಗಬೇಕಲ್ವೇನ್ರಿ? ನೋವಾದರೆ ನೆಕ್ಸ್ಟು ಸುಖದ ಹಾದಿಯನ್ನು ನಾವು ಹುಡುಕೋದು. ಹಾಗಾಗಿ ಇಂತಹ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದು ಯಾವುದೇ ಕಾರಣಕ್ಕೂ ನೀವು ಮರಿಬೇಡಿ. ಯಾಕೆ ಅಂದರೆ ಅವರ ಚುಚ್ಚು ಮಾತುಗಳು ನಮಗೆ ಮರೆತು ಹೋಗಬಾರ್ದು. ಪ್ರತಿದಿನ ನಾವು ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಂಡಾಗ ಆ ಪ್ರಶ್ನೆಗಳು ನಮ್ಮನ್ನು ಕಾಡತೊಡಗಬೇಕು. ಎಲ್ಲಿಯವರೆಗೆ ಅವು ನಮ್ಮನ್ನು ನಿದ್ದೆಗೆಡಿಸ್ತವೆ? ನಿನ್ನ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ವಂತೆ, ನೀನು ವೇಸ್ಟ್ ಫೆಲೋ ಅಂತೆ, ನಿನ್ನ ಜೀವನ ಇಷ್ಟೇ ಅಂತೆ ಅನ್ನೋ ಪ್ರಶ್ನೆಗಳು ನಮಗೆ ದಾರಿದೀಪ ಆಗಬೇಕು. ಹಾಗಾಗಿ ಕೆಲವೊಂದು ಸಾರಿ ನಾವು ಅಂದ್ಕೊಂಡ್ಬಿಡ್ತೀವಿ, ಯಾರಾದರೂ ಏನಾದರೂ ಅಂದರೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇರೋದೊಂದು ಲೈಫು ಶಾರ್ಟ್ ಅಲ್ವಾ, ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಇಗ್ನೋರ್ ದಟ್ ಯಾರ್ ಅಂತ ಅನ್ಕೋತೀವಿ. ಬಟ್ ಆ ಆ್ಯಟಿಟ್ಯೂಡ್ ಕೂಡ ತುಂಬಾ ಒಳ್ಳೆಯದಲ್ಲ. ಕೆಲವು ಮಾತುಗಳು ನಮ್ಮ ಮನದಲ್ಲಿ ಯಾವಾಗ ಆಳವಾಗಿ ಬೇರಿರುತ್ತವೆ ಆವಾಗ ನಾವು ಉತ್ತರ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಯಾಕೆಂದರೆ ಯಾರಾದರೂ ನಮಗೆ ಗಾಯ ಮಾಡಿದ್ರೆ ಆ ಗಾಯ ಒಳಗ್ಬಿಟ್ರೆ ಏನಾಗ್ಬಿಡುತ್ತೆ ಹೇಳಿ? ಮರ್ತೋಗ್ಬಿಡ್ತೀವಿ ನೋವನ್ನು. ಆ ಗಾಯ ಹಸಿ ಆಗಿದ್ದಾಗೆ ನಮ್ಮ ರಕ್ತ ಕುದಿಯೋದು, ನಾವೇನಾದರೂ ಮಾಡಬೇಕು ಅಂತ ಅನಿಸೋದು. ಹಾಗಾಗಿ ಅವರ ಮುಂದೆ ಬಾಳಿ ಬದುಕಬೇಕು ಅಂದರೆ ನಮ್ಮಲ್ಲಿ ಛಲ ಇರಬೇಕು. ಬರೀ ಛಲ ಇದ್ದರೆ ಸಾಲದು ರೀ, ಅದಕ್ಕೆ ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನ ಇರಬೇಕು, ನಿಯತ್ತಿರಬೇಕು, ಧರ್ಮ ಇರಬೇಕು. ಪ್ರತಿದಿನ ಒಂದು ಸ್ಮಾರ್ಟ್ನೆಸ್ ಇರಬೇಕು, ಬುದ್ಧಿವಂತಿಕೆ ಇರಬೇಕು. ಯಾವ ರೀತಿಯಲ್ಲಿ ನಾವು ನ್ಯಾಯಯುತವಾಗಿ ದುಡಿದ್ರೆ, ಸಂಪಾದನೆ ಮಾಡಿದ್ರೆ ಅಂದವ್ರ ಮುಂದೆ, ಆಡ್ಕೊಂಡವ್ರ ಮುಂದೆ ಅತಿ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಅನ್ನೋ ಮನವರಿಕೆಯ ಮಾತುಗಳು ನಿಮ್ಮಲ್ಲಿ ಇರಬೇಕು. ಒಂದು ಮಗುವಿನಿಂದ ಕೂಡ ನೋಡಿ, ಒಂದು ತಳ್ಳೋ ಗಾಡಿಯಲ್ಲಿ ಆ್ಯಪಲ್ಲು, ಕಿತ್ಲೆ ಹಣ್ಣು, ಸೀಬೆಕಾಯಿ, ತರಕಾರಿ ಈ ಥರ ಮಾರ್ತಾ ಇರ್ತಾರಲ್ಲ, ಅವರ ಬೀದಿ ಬದಿಯ ವ್ಯಾಪಾರಿಗಳನ್ನು ನೋಡಿ ಕಲಿಯುವಂಥದ್ದು ಸಾವಿರ ಇರುತ್ತೆ ರೀ. ಸ್ಮಾಲ್ ಥಿಂಗು ನಮಗೆ ಎಷ್ಟು ಮೆಟ್ಟಿಲಾಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಇರಬೇಕು. ಒಂದು ಸಾರಿ ಯಾವತ್ತು ಮನುಷ್ಯನನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದನ್ನ ಕಲ್ತ್ಕೊಳ್ಳಿ, ಅದು ನಿಮಗೆ ಮೆಟ್ಟಿಲುಗಳಾಗುತ್ತೆ. ಕೊನೆಗೆ ಒಂದಲ್ಲ ಒಂದು ದಿನ ನೀವು ಅಂದುಕೊಂಡಿದ್ದ ರೀತಿಯಲ್ಲಿ ನೀವು ರೀಚ್ ಆಗ್ತೀರಾ. ಆದರೆ ರೀಚ್ ಆದಮೇಲೆ ಏನು ಮಾಡ್ತೀರಾ? ಎಲ್ಲರೂ ಆಡ್ಕೋತಾ ಇದ್ರು, ಅದನ್ನು ಮೀರಿ ನಾವು ಬೆಳೆದೋ ಒಂದು ಶ್ರೀಮಂತಿಕೆ ಬಂತು, ಒಂದು ಅಧಿಕಾರ ಬಂತು, ಒಂದು ಪಟ್ಟ ಬಂತು, ಎಲ್ಲವೂ ಬಂತು. ಓಕೆ ಫೈನ್, ವಾಟ್ ನೆಕ್ಸ್ಟ್? ಯಾರ್ಯಾರು ನಮಗೆ ಚುಚ್ಚು ಮಾತಾಡ್ತಿದ್ರೋ ಅವ್ರ ಮುಂದೆ ಎಲ್ಲ ಗರ್ವವಾಗಿ ಮೆರೆಯುತ್ತಾ ಅಹಂಕಾರ ತೋರಿಸ್ಕೊಂಡು ದರ್ಪದಿಂದ ನೀವು ಕೂಡ ಮೆರೀತೀರಾ? ನೋ ವೇ. ಅವ್ರು ಮಾಡಿದ ರೀತಿಯಲ್ಲಿ ನೀವು ಮಾಡಿದ್ರೆ ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ? ಅವ್ರ ಮಾತುಗಳು ಹೇಗೆ ನಿಮಗೆ ಪೂರಕ ಆದೋ ಅನ್ನೋದನ್ನ ನೀವು ಇನ್ನೊಬ್ಬರಿಗೆ ಟೀಚ್ ಮಾಡಬೇಕು. ಸಾಧ್ಯವಾದರೆ ಬೇರೆಯವ್ರಿಗೆ, ಬಿದ್ದವರಿಗೆ ಎದ್ದೇಳೋದಕ್ಕೆ ಒಂದು ಮರವಾಗಿ, ಬಳ್ಳಿಗೆ ಮರ ಹೇಗೆ ಆಸರೆಯಾಗುತ್ತೆ, ಹೇಗೆ ಬಳ್ಳಿ ಮೇಲಕ್ಕೆ ಹಬ್ಬೋದಕ್ಕೆ ಆಸರೆಯಾಗುತ್ತೆ, ಆ ರೀತಿ ಆಲದ ಮರ ಆಗಬೇಕು. ನಿಮ್ಮ ನೆರಳಲ್ಲಿ ಬೆಳೆಯುವಂತಹ ಸಣ್ಣ ಸಣ್ಣ ಸಸ್ಯಗಳು ಕೂಡ ದೊಡ್ಡ ಹೆಮ್ಮರ ಆಗೋದಕ್ಕೆ ನೀವು ಪ್ರೇರಣೆ ಆಗಬೇಕೇ ಹೊರತು ಅದರ ಪಿತ್ತವನ್ನು ನೆತ್ತಿಗೆ ಏರಿಸ್ಕೊಂಡು ದುರಹಂಕಾರದಲ್ಲಿ ಮೆರೆಯೋದಕ್ಕಂತೂ ಹೋಗಲೇಬಾರ್ದು. ಯಾಕೆಂದರೆ ಜೀವನದಲ್ಲಿ ನಾವು ಹೊರಟೋಗ್ತೀವಿ, ಶ್ರೀಮಂತಿಕೆ ಹೊರಟೋಗುತ್ತೆ, ಬಡತನ ಹೊರಟೋಗುತ್ತೆ, ನಮ್ಮನ್ನು ಅಂದೋರು ಹಾಡ್ದವರು ಎಲ್ರುಗಳು ಹೊರಟೋಗ್ಬಿಡ್ತಾರೆ. ಬಟ್ ಉಳಿಯೋದೊಂದೇ ರೀ, ನಮ್ಮ ಗೈಡ್ಲೈನ್ಸು, ನಮ್ಮ ಮಾರ್ಗದರ್ಶನ, ಪ್ರೀತಿ, ವಿಶ್ವಾಸ, ಇದನ್ನು ನಾವು ಕೊಟ್ಟಿದ್ದೇ ಆದರೆ ನಮಗೆ ಜನ ಕೊನೆಯ ಉಸಿರಿರೋವರೆಗೂ ಅವರು ನೆನಪಿನಲ್ಲಿ ಇಟ್ಕೋತಾರೆ. ಅವರ ಜೀವನದಲ್ಲಿ ಒಂದು ದೀಪವಾಗಿ ನಾವು ಉಳ್ಕೊಂಡ್ಬಿಡ್ತೀವಿ ಅನ್ನೋದನ್ನ ಮರಿಬೇಡಿ. ಹಾಗಾಗಿ ಛಲ ಇರಲಿ, ಅದಕ್ಕೆ ತಕ್ಕಂಗೆ ಪ್ರಾಮಾಣಿಕ ಪ್ರಯತ್ನ ಕೂಡ ನಿಮ್ಮಲ್ಲಿ ಇರಬೇಕು. ಸತತ ಪ್ರಯತ್ನ, ಪ್ರತಿದಿನದ ಪ್ರಯತ್ನ, ಸಣ್ಣದ ಪ್ರಯತ್ನ, ಎಲ್ಲ ಪ್ರಯತ್ನಗಳು ಒಟ್ಟುಗೂಡಿದ್ರೆ ಮಾತ್ರ ಯಶಸ್ಸು. ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.